ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಕೃತಿಯ ಘಟನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಇದೆಯಾ ಜಿಹಾದಿ ಮನಸ್ಥಿತಿ? ವಕ್ಫ್ ವಿರುದ್ಧ ಹೋರಾಡಿದಕ್ಕೆ ಈ ದುಷ್ಕೃತ್ಯ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಿಡಿಗೇಡಿಗಳಿಗೆ ತಾಲಿಬಾನಿ ಮನಸ್ಥಿತಿ ಬಂದಿದ್ದು ಎಲ್ಲಿಂದ? ಒಂದು ಹೀನ ಕೃತ್ಯ ನಡೆದೋಗಿದೆ. 3 ಹಸು ಮೇಲೆ ಕಿಡಿಗೇಡಿಗಳು ಒಂದು ಕಡೆ ಕೆಚ್ಚಲು ಕೊಯ್ದಾಕಿದ್ದಾರೆ ಸರ್. ನೀವು ಸಹ ಪರಿಶೀಲನೆ ಮಾಡಿದ್ರೆ ಇಂಥ ಕಿಡಿಗೇಡಿಗಳಿಗೆ ಏನು ಹೇಳ್ತಾರೆ, ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಸಂಕ್ರಾಂತಿ ಹಬ್ಬ, ಗೋವಿನ ಪೂಜೆ ದಿನದ ಹಬ್ಬದ ಮುಂದೆ ಹಿಂದಿನ ದಿನನೇ ಈ ಥರ ಮಾಡಿರೋವಂಥದ್ದು. ಇದೊಂದು ಬೆದರಿಸುವಂಥ ಯಾರ್ಯಾರು ಈ ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರೋವಂಥದ್ದು. ಇದು ವಕ್ಫ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇದು ವಕ್ಫ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ, ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ, ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ, ಸರ್ಕಾರ ನಮ್ಮ ಪರವಾಗಿಲ್ಲ, ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು, ಕಾಂಗ್ರೆಸ್ ಸರ್ಕಾರ. ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀರಿ. ಇದು ಆಸ್ಪತ್ರೆಯಾಗಿ ಉಳಿಬೇಕು, ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ. ಅದರಿಂದ ಅದು ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ, ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ, ಕಾಲು ಕಟ್ ಮಾಡಾಕಿದ್ದಾರೆ. ನಾನು ಬಂದವರು ಅಷ್ಟೇ ಪೊಲೀಸರು, ಅವರೊಬ್ಬೊಬ್ಬರೇ ಓಡಾಡೋದೇ ಇಲ್ಲ. ಇಲ್ಲಿ ಒಂದು CCTV ಕ್ಯಾಮ್ರಾ ಹಾಕಿದ್ರೆ ಮಾರೇ ದಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ರೌಡಿಗಳು ಎಲ್ಲ ದಂಧೆ, ಏನೇನು ದಂಧೆ ಇದೆ ಎಲ್ಲ ಒಂಥರ ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡೋ ಅಂಥದ್ದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ ಅವರು. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ದೇಶ ರಾಜ್ಯ ಮುಖ್ಯ ಅಲ್ಲ, ಅವ್ರಿಗೆ ಓಟ್ ಮುಖ್ಯ. ಓಟ್ಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಇದೇ ನಿದರ್ಶನ. ಇದನ್ನು ನಾವು ನೋಡ್ತಾ ಇದ್ದೀರಲ್ಲ, ಒಬ್ಬ ಕಾಂಗ್ರೆಸ್ವನು ದೇವಸ್ಥಾನಕ್ಕೆ ಹೋಗ್ತಾರೆ ಓಟ್ಗೋಸ್ಕರ, ಇಲ್ಲಿ ಅಧಿಕಾರಕ್ಕೋಸ್ಕರ. ಇಲ್ಲಿ ಒಬ್ಬ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ? ಬರಲ್ಲ. ಬಂದರೂ ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಸಚಿವರು ಇನ್ನೂ ಬಂದಿಲ್ಲ, ಬರೋದೇ ಇಲ್ಲ. ಬಂದರೂ ನಾಟಕಕ್ಕೋಸ್ಕರ ಬರ್ತಾರೆ, ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಅವ್ರಿಗೆ ನಮ್ಮ ನಂಬಿಕೆನೇ ಇಲ್ಲ. ನೀವು ಓಟ್ ಹಾಕಲ್ಲ ನಮಗೆ ಹಿಂದೂಗಳು, ಯಾಕೆ ನಾವು ನಿಮ್ಗೆ ಓಟ ಕೆಲಸ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಮನಸ್ಥಿತಿ. ಎಸ್, ಇದಿಷ್ಟು ಪ್ರತಿಪಕ್ಷ ನಾಯಕ ಆರೋಶಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಕೃತಿಯ ಘಟನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಇದೆಯಾ ಜಿಹಾದಿ ಮನಸ್ಥಿತಿ? ವಕ್ಫ್ ವಿರುದ್ಧ ಹೋರಾಡಿದಕ್ಕೆ ಈ ದುಷ್ಕೃತ್ಯ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಿಡಿಗೇಡಿಗಳಿಗೆ ತಾಲಿಬಾನಿ ಮನಸ್ಥಿತಿ ಬಂದಿದ್ದು ಎಲ್ಲಿಂದ? ಒಂದು ಹೀನ ಕೃತ್ಯ ನಡೆದೋಗಿದೆ. 3 ಹಸು ಮೇಲೆ ಕಿಡಿಗೇಡಿಗಳು ಒಂದು ಕಡೆ ಕೆಚ್ಚಲು ಕೊಯ್ದಾಕಿದ್ದಾರೆ ಸರ್. ನೀವು ಸಹ ಪರಿಶೀಲನೆ ಮಾಡಿದ್ರೆ ಇಂಥ ಕಿಡಿಗೇಡಿಗಳಿಗೆ ಏನು ಹೇಳ್ತಾರೆ, ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಸಂಕ್ರಾಂತಿ ಹಬ್ಬ, ಗೋವಿನ ಪೂಜೆ ದಿನದ ಹಬ್ಬದ ಮುಂದೆ ಹಿಂದಿನ ದಿನನೇ ಈ ಥರ ಮಾಡಿರೋವಂಥದ್ದು. ಇದೊಂದು ಬೆದರಿಸುವಂಥ ಯಾರ್ಯಾರು ಈ ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರೋವಂಥದ್ದು. ಇದು ವಕ್ಫ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇದು ವಕ್ಫ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ, ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ, ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ, ಸರ್ಕಾರ ನಮ್ಮ ಪರವಾಗಿಲ್ಲ, ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು, ಕಾಂಗ್ರೆಸ್ ಸರ್ಕಾರ. ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀರಿ. ಇದು ಆಸ್ಪತ್ರೆಯಾಗಿ ಉಳಿಬೇಕು, ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ. ಅದರಿಂದ ಅದು ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ, ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ, ಕಾಲು ಕಟ್ ಮಾಡಾಕಿದ್ದಾರೆ. ನಾನು ಬಂದವರು ಅಷ್ಟೇ ಪೊಲೀಸರು, ಅವರೊಬ್ಬೊಬ್ಬರೇ ಓಡಾಡೋದೇ ಇಲ್ಲ. ಇಲ್ಲಿ ಒಂದು CCTV ಕ್ಯಾಮ್ರಾ ಹಾಕಿದ್ರೆ ಮಾರೇ ದಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ರೌಡಿಗಳು ಎಲ್ಲ ದಂಧೆ, ಏನೇನು ದಂಧೆ ಇದೆ ಎಲ್ಲ ಒಂಥರ ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡೋ ಅಂಥದ್ದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ ಅವರು. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ದೇಶ ರಾಜ್ಯ ಮುಖ್ಯ ಅಲ್ಲ, ಅವ್ರಿಗೆ ಓಟ್ ಮುಖ್ಯ. ಓಟ್ಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಇದೇ ನಿದರ್ಶನ. ಇದನ್ನು ನಾವು ನೋಡ್ತಾ ಇದ್ದೀರಲ್ಲ, ಒಬ್ಬ ಕಾಂಗ್ರೆಸ್ವನು ದೇವಸ್ಥಾನಕ್ಕೆ ಹೋಗ್ತಾರೆ ಓಟ್ಗೋಸ್ಕರ, ಇಲ್ಲಿ ಅಧಿಕಾರಕ್ಕೋಸ್ಕರ. ಇಲ್ಲಿ ಒಬ್ಬ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ?
ಬರಲ್ಲ, ಬಂದ್ರು ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಸಚಿವರು ಇನ್ನೂ ಬಂದಿಲ್ಲ, ಬರೋದೇ ಇಲ್ಲ, ಬಂದ್ರು ನಾಟಕಕ್ಕೋಸ್ಕರ ಬರ್ತಾರೆ, ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಅವ್ರಿಗೆ ನಮ್ಮ ನಂಬಿಕೆನೇ ಇಲ್ಲ. ನೀವು ಓಟ್ ಹಾಕಲ್ಲ ನಮಗೆ ಹಿಂದೂಗಳು, ಯಾಕೆ ನಾವು ನಿಮ್ಗೆ ಓಟ ಕೆಲಸ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಮನಸ್ಥಿತಿ. ಎಸ್ ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಕೃತಿಯ ಘಟನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಇದೆಯಾ ಜಿಹಾದಿ ಮನಸ್ಥಿತಿ? ವಕ್ಫ್ ವಿರುದ್ಧ ಹೋರಾಡಿದಕ್ಕೆ ಈ ದುಷ್ಕೃತ್ಯ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಿಡಿಗೇಡಿಗಳಿಗೆ ತಾಲಿಬಾನಿ ಮನಸ್ಥಿತಿ ಬಂದಿದ್ದು ಎಲ್ಲಿಂದ? ಒಂದು ಹೀನ ಕೃತ್ಯ ನಡೆದೋಗಿದೆ. 3 ಹಸು ಮೇಲೆ ಕಿಡಿಗೇಡಿಗಳು ಒಂದು ಕಡೆ ಕೆಚ್ಚಲು ಕೊಯ್ದಾಕಿದ್ದಾರೆ ಸರ್. ನೀವು ಸಹ ಪರಿಶೀಲನೆ ಮಾಡಿದ್ರ, ಇಂಥ ಕಿಡಿಗೇಡಿಗಳಿಗೆ ಏನು ಹೇಳ್ತಾರೆ, ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಸಂಕ್ರಾಂತಿ ಹಬ್ಬ, ಗೋವಿನ ಪೂಜೆ ಹಬ್ಬದ ಹಿಂದಿನ ದಿನನೇ ಈ ಥರ ಮಾಡಿರೋವಂಥದ್ದು. ಇದೊಂದು ಬೆದರಿಸುವಂಥ, ಯಾರ್ಯಾರು ಈ ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರೋವಂಥದ್ದು. ಇದು ವಕ್ಫ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇದು ವಕ್ಫ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ, ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ, ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ, ಸರ್ಕಾರ ನಮ್ಮ ಪರವಾಗಿಲ್ಲ, ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು, ಕಾಂಗ್ರೆಸ್ ಸರ್ಕಾರ. ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀರಿ. ಇದು ಆಸ್ಪತ್ರೆಯಾಗಿ ಉಳಿಬೇಕು, ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ. ಅದರಿಂದ ಅದು ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ, ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ, ಕಾಲು ಕಟ್ ಮಾಡಾಕಿದ್ದಾರೆ. ನಾನು ಬಂದವರು ಅಷ್ಟೇ ಪೊಲೀಸರು, ಅವರೊಬ್ಬೊಬ್ಬರೇ ಓಡಾಡೋದೇ ಇಲ್ಲ. ಇಲ್ಲೊಂದು CCTV ಕ್ಯಾಮ್ರಾ ಹಾಕಿದ್ರೆ ಮಾರೇ ದಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ರೌಡಿಗಳು ಎಲ್ಲ ದಂಧೆ, ಏನೇನು ದಂಧೆ ಇದೆ ಎಲ್ಲ ಒಂಥರ ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡೋ ಅಂಥದ್ದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ ಅವರು. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ದೇಶ ರಾಜ್ಯ ಮುಖ್ಯ ಅಲ್ಲ, ಅವ್ರಿಗೆ ಓಟ್ ಮುಖ್ಯ. ಓಟ್ಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಇದೇ ನಿದರ್ಶನ. ಇದನ್ನು ನಾವು ನೋಡ್ತಾ ಇದ್ದೀರಲ್ಲ, ಒಬ್ಬ ಕಾಂಗ್ರೆಸ್ವನು ದೇವಸ್ಥಾನಕ್ಕೆ ಹೋಗ್ತಾರೆ ಓಟ್ಗೋಸ್ಕರ, ಇಲ್ಲಿ ಅಧಿಕಾರಕ್ಕೋಸ್ಕರ. ಇಲ್ಲಿ ಒಬ್ಬ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಬರಲ್ಲ, ಬಂದರೂ ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಸಚಿವರು ಇನ್ನೂ ಬಂದಿಲ್ಲ, ಬರೋದೇ ಇಲ್ಲ, ಬಂದರೂ ನಾಟಕಕ್ಕೋಸ್ಕರ ಬರ್ತಾರೆ, ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಅವ್ರಿಗೆ ನಮ್ಮ ನಂಬಿಕೆನೇ ಇಲ್ಲ. ನೀವು ಓಟ್ ಹಾಕಲ್ಲ ನಮಗೆ ಹಿಂದೂಗಳು, ಯಾಕೆ ನಾವು ನಿಮ್ಗೆ ಓಟ ಕೆಲಸ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಮನಸ್ಥಿತಿ. ಎಸ್ ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.